ಹಾ ಇದನ್ನ ಮೆಟ್ಲು ಹತ್ತಿದಂಗೆ ಆಯ್ತು ಅಷ್ಟೇ. ಸ್ಕ್ಯಾಮ್ ಬರ್ದಂತ ನೋಡಿದ್ವಿ. ನೋಡ್ರೆ ಇಲ್ಲಿ ಗೂಗಲ್ ಮ್ಯಾಪೇ ನಮಗೆ ಸ್ಕ್ಯಾಮ್ ಮಾಡಿದ್ದೆ. ಫುಲ್ಲು ಮೇಲೆ ಇರೋದು ಪ್ರೈಸ್ ಹೆಚ್ಚಿಗೆ ಅನಿಸುತ್ತೆ, ಇನ್ನು ಕೆಳಗಡೆ ಸ್ವಲ್ಪ ಕಮ್ಮಿ ಇರುತ್ತೆ. ಜೋಕ್ ಮಾಡಲಿಲ್ಲ, ಫೈನ್ ಕಟ್ಟಿ ಅಂತಿದ್ದಾರೆ. ಅದು ಎಷ್ಟು ಅಂತ ಹೇಳು ಫೈನ್? ಲೈಸೆನ್ಸ್ ಇಲ್ದಲೇ ಓಡಿಸೋದಕ್ಕೆ 11,000 ಕಟ್ಟಿ. ಹೇ ಗಾಯ್ಸ್, ನಿನ್ನೆ ನೈಟು ನಾವು ಹಿಲ್ ಟಾಪಿಂದ ರೂಮಿಗೆ ರೀಚ್ ಆಗೋ ಒಳಗೆ 4 o'clock ಆಗಿತ್ತು. ಆಲ್ರೆಡಿ ಫುಲ್ ಟೈಮ್ ಆಗಿತ್ತು ಅಂತ ಬಂದು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಂದು ಎಲ್ಲರೂ ಮಲಗಿಬಿಟ್ವಿ. ಈಗ ಬೆಳಗಿನ ಜಾವ 10 o'clock ಆಗಿದೆ. ಎಲ್ಲರೂ ಎದ್ದಿದ್ದಾರೆ. ಈಗ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿದ್ದಾರೆ. ರೂಮ್ ನೋಡಿ ಯಾವ ಥರ ಆಗಿದೆ, ಫುಲ್ ಎಲ್ಲ ಮೆಸ್ ಆಗೋಗಿದೆ. ಆ್ಯಂಡ್ ಇವತ್ತು ನಿನ್ನೆ ನಾರ್ತ್ ಗೋವಾ ಎಲ್ಲ ಹೋಗಿ ಬಂದ್ವಿ. ಇವತ್ತು ಸೌತ್ ಗೋವಾ ಕಡೆ ಹೋಗಬೇಕು. ಇನ್ನೂ ಬ್ರೇಕ್ಫಾಸ್ಟು ಆಗಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸೌತ್ ಗೋವಾ ಕಡೆ ಹೋಗಬೇಕು. ಕರ್ಸ್ಕೋ. ಹರೀಶ್ ಹೊರಗಡೆ ಹೋಗಿದ್ದ, ಈಗ ಬಂದ ಹೊರಗಡೆಯಿಂದ. ಏನೋ ತರಕ್ಕೆ ಹೋಗಿದ್ದ. ಏನು ತರಕ್ಕೆ ಹೋಗಿದ್ದು? ಹಾಂ, ಏನು ಬಟ್ಟೆನಾ? ಸೇಫ್ಟಿ ಪಿನ್ ತರಕ್ಕೆ ಹೋಗಿದ್ದ ಹುಡುಗ. ಏನೇನೋ ತಂದಿದ್ದಾನೆ ಇಲ್ಲಿ, ನೋಡೋಣ. ವಾವ್, ಒಳ್ಳೆ ಶರ್ಟ್ ತಂದಿದ್ದಾನೆ ಗೈಸ್ ಹುಡುಗ. ಇನ್ನು ಇವನು ಶರ್ಟ್ ಸ್ನಾನ ಗೀನ ಮಾಡಿ ಹೋಗ್ತಿದ್ದಾನೆ ಮುಂದೆ. ಸ್ವಲ್ಪ ಬಿಸಿಲು ಕಾಯ್ಸೋಣ ಅಂತ. ರೂಮ್ ಅಂತೂ ಫುಲ್ಲು ಮೆಸ್ ಆಗೋಗಿದೆ. ಹುಡುಗ ಬೆಲ್ಟ್ ಎಲ್ಲ ಅದು ಹಂಗೆ ಹೋಗುತ್ತೆ. ವಾವ್, ಈಗ ರಿಯಲ್ ಗೋವಾ ಬಾಯ್ ಆಗಿ ಕಾಣ್ತಿದ್ದಾನೆ ಗೈಸ್. ನಾವು ಈಗ ರೂಮಿಂದ ಹೋಗ್ತಾ ಇದ್ದೀವಿ. ಈಗ ಇನ್ನು 1 o'clock ಆಗಿದೆ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಲಂಚ್ ಮಾಡೋ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕರ್ಕೊಂಡು ಹೊಂಟಿದ್ದಾರೆ. ಏನು ಅನಿಸ್ತಿದೆ ಹರೀಶ್? ಹಾಂ, ಏನು ಅನ್ನಿಸ್ತಿದೆ? ಹಸಿವಾಗಿಲ್ವಾ? ಅನ್ಸಕ್ಕೇನು ಅನಿಸ್ತಾ ಇಲ್ಲ. ಯಾಕಂದರೆ ನಾವು ಹೋಗ್ತಾ ಇರೋದು ಇವಾಗ ಎಲ್ಲಂತಾನೆ ನಮಗೆ ಗೊತ್ತಿಲ್ಲ. ತಿಂಡಿ ತಿಂದಿಲ್ಲ, 12 ಗಂಟೆ ಆಯಿತು. ಕ್ಯಾಮ್ರಾ ನೋಡ್ರೆ ಕರೆಂಟ್ ಹಿಡಿತಾ ಇಲ್ಲ. 12 ಹಿಡಿತಿದ್ದಾನೆ. 1 ಗಂಟೆ ಆಗಿ ಬಂತು. 1 ಗಂಟೆ ಆಗಿ ಬಿಂತಿದ್ದು. 20 ನಿಮಿಷ ಬಿಟ್ಟರೆ ಊಟ ಮಾಡೋದು. ನಮ್ಮ ಮನೆಗೆಲ್ಲ ಊಟ ಮಾಡ್ತಾ ಇರ್ತಾರೆ ಇಷ್ಟೊತ್ತಿಗೆ. ಲಂಚ್ ಮಾಡೋ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಕ್ ಹೊಂಟಿದ್ದೀವಿ. ನಿನ್ನೆ ತಿನ್ಕ ಲೇಟ್ ಆಗಿದೆ. 5 minutes later. ಗಾಯ್ಸ್, ಇಲ್ಲೇನೋ ಪ್ಲೇಸ್ ಇದೆ ಅಂತ ಕರ್ಕೊಂಬಂದಿದ್ದಾರೆ. ನೋಡಿದ್ರೆ ಪ್ಲೇಸೇ ಇಲ್ಲ, ಸ್ಕ್ಯಾಮ್ ಆಗ್ಬಿಟ್ಟಿದೀವಿ. ಗೂಗಲ್ ಮ್ಯಾಪ್ ನೋಡಿ. ಏನು ಹೇಳ್ತೀಯಾ? ಏನು ಇಲ್ಲೇ ಇಲ್ಲ, ಸೀದಾ ಒಂದು ಪ್ಲೇಸ್ ಇದೆ ಅಂತ ಕರ್ಕೊಂಡ್ ಬಂದಿದ್ದಾರೆ ಸೂರಜ್ ಮುಡಲ್ಗಿ ಅವರು. ಏನು ಇಲ್ಲ ಇಲ್ಲಿ ನಮಗೆ ಮೋಸನೇ ಆದದು. ಅವನ ನಂಬಿ ನಾವು ಬಂದದು, ಬಟ್ ಇವಾಗ ಮೋಸ ಮಾಡಿಬಿಟ್ಟು ಅಷ್ಟೇ. ನೋಡಿ, ಕಣ್ಣಿ ಕಂಡ್ರೆ ಎಸ್ಕೇಪ್ ಆದ. ಎಲ್ಲಿ ಹೋದ ಗೊತ್ತಾಗಿಲ್ಲ. ಸೇರ್ಕೆ ಸತ್ತಿ ಮೇಲೇನೋ ಇದೆ ಅಂತ ಹೇಳಿದ್ರು. ಮೇಲ್ ನೋಡಿದ್ರೆ ನೋಡಿದ್ರೆ ಏನು ತುಳಸಿ ಗಿಡ ಇದೆ. ಕೈ ಮುಗಿದ್ಬಿಡಿ. ನಾವು ಚರ್ಚಿಗೆ ಬರ್ತೀವಿ, ದೇವಸ್ಥಾನಕ್ಕೆ ಬರ್ತೀವಿ ಅಂತ ಅನ್ಕೊಂಡು ಕರ್ಕೊಂಡ್ ಬಂದ. ಯಾವ್ದಿದು ಏನೇ ಅಂತ ಖರ್ಚು ಇಲ್ಲ, ದೇವಸ್ಥಾನನೂ ಇಲ್ಲ. ಇದನ್ನ ಮೆಟ್ಲು ಹತ್ತಿದಂಗೆ ಆಯ್ತು ಅಷ್ಟೇ. ಸ್ಕ್ಯಾಮ್ ಬರ್ದಂತ ನೋಡಿದ್ವಿ. ನೋಡ್ರೆ ಇಲ್ಲಿ ಗೂಗಲ್ ಮ್ಯಾಪೇ ನಮಗೆ ಸ್ಕ್ಯಾಮ್ ಮಾಡಿದ್ದೆ. ನಾವು ಅಡ್ರೆಸ್ ಕೇಳಿಲ್ಲ ಯಾರಿಗೂ, ಹಂಗೆ ಬಂದಿಲ್ಲ. ಟಾಪ್ ಹೋಗ್ತಾರೆ. ಟಾಪಲ್ಲಿ ಏನಿದೆ? ಮಕ್ಕಳಿಗೆ ಹತ್ತದು ಅಂದ್ರೆ ಇಲ್ಲಿದೆ 500 ಮೀಟರ್ ಟಾಯ್ಲೆಟ್ ಹೋಗ್ತಿದ್ದಾರೆ. ಹತ್ತದಂದ್ರೆ ಫಸ್ಟ್ ಇಷ್ಟ. ಗುಡ್ಡ ಇರೋ ಮನೆ ಮೆಟ್ಲು ಹತ್ತಿಳಿಯಕ್ಕೆ ಬಂದಿದ್ದೀವಿ ಅಲ್ಲಿಂದ ಅಷ್ಟೇ. ಇಲ್ಲಿ ಏನು ಇಲ್ಲೇ ಇಲ್ಲ, ಏನೂ ಇಲ್ಲ. ಅಲ್ಲಿ ಬಂದು ಒಂದು ವಾಶ್ರೂಮ್ ಇದೆ, ವಾಶ್ರೂಮಿಗೆ ಬಂದು ಹೋದಂಗೆ ಆಯ್ತು ಅಷ್ಟೇ. ಇಲ್ಲಿ ಏನಿಲ್ಲ. ನೋಡಿದಾ ಪ್ಲೇಸ್? ನೋಡಿದಾ ಏನ್ ಪ್ಲೇಸ್? ವಾಶ್ರೂಮ್ ಬಿಟ್ಟ ಬೇರೆ ಏನಿಲ್ಲ. ಅಲ್ಲಿಂದ ಇಲ್ಲಿಗೆ ವಾಶ್ರೂಮಿಗೆ ಬಂದಂಗೆ ಆಯಿತು. ನಿಜ ಗಾಯ್ಸ್, ಅಲ್ಲಿಂದ ಇಲ್ಲಿಗೆ ವಾಶ್ರೂಮಿಗೆ ಬಂದಂಗೆ ಆಯಿತು. ಗಾಯ್ಸ್, ನಾವು ಆಗಲೇ ರಾಂಗ್ ಪ್ಲೇಸಿಗೆ ಹೋಗಿದ್ವಿ. ಈಗ ಕರೆಕ್ಟ್ ಆಗಿರೋ ಪ್ಲೇಸಿಗೆ ಬಂದಿದ್ವಿ. ನೋಡಿ ಯಾವ ಥರ ಇದೆ. ತುಂಬಾ ಟಯರ್ಡ್ ಆಗ್ತಿದೆ. ಮತ್ತೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ. ಏನ್ ಮಾಡೋದು ಗೊತ್ತಿಲ್ಲ. ಫೋಟೋ ಶೂಟ್ ಮಾಡಬೇಕು, ಮಾಡೋಣ. ಫೋಟೋಗ್ರಾಫರ್ ಇಲ್ಲೇ ಅಡ್ಡಾಡ್ತಿದ್ದಾರೆ ಆಗಲಿಂದ. ಇಲ್ಲಿ ಬರ್ರಿ. ಇಲ್ಲಿ ಪ್ರಕಾರ ಇಲ್ಲಿ ಇವನು ಏನು ಔಟ್ಫಿಟ್ ಹಾಕಿದ್ದಾನೆ ಅದೇ ತರ ಇದೆ. ಅಕಾರ್ಡಿಂಗ್ ಟು ದ ಪ್ಲೇಸ್ ಐ ಆಲ್ವೇಸ್ ಡಸ್ ರೈಟ್ ಪೀಪಲ್. ಸೊ ಇಲ್ಲಿ ನೋಡಿ ಬೆಳಗ್ಗೆ Portuguese. look at this guys. Look at this exact Goa guy.
ಎಸ್ ಲುಕ್ ಅಟ್ ದ ಬ್ಯಾಕ್ಗ್ರೌಂಡ್. There's no match to this and this. ಬೇಜಾನ್ ದುಡ್ಡು ಖರ್ಚು ಮಾಡಿ ಔಟ್ಫಿಟ್ ತಂದಿದ್ದಾನೆ. ಹೇಳು ಗೈಸ್, ಹೆವಿ ಬಿಸಿಲಿದೆ, ಆಗ್ತಿಲ್ಲ. ಆಗಲಿಂದ ಅಡ್ಡಾಡ್ತಿದ್ವಿ, 3:30 ಆಯ್ತು. ಇದೇ ಸ್ಪಾಟ್ ಅವಾಗ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದು ಮೆಟ್ಲ ಹತ್ತಿಸ್ ಮೇಲೆ ಹೋಗಿದ್ರು, ಅಲ್ಲಿ ಶೌಚಾಲಯ ಆಯ್ತು. ಆದ್ರೂ ಹೋಗಿದ್ದಕ್ಕೆ ಯೂಸ್ಫುಲ್ ಆಯ್ತು. ಬಂದ್ರು ಸ್ವಲ್ಪ ಜನ, ಗೊತ್ತಾಯ್ತು ಇಲ್ಲಿದೆ ಆಕ್ಚುಯಲ್ ಸ್ಪಾಟ್ ಅಂತ. ಇದೆಲ್ಲ ಆ ಟೈಮಲ್ಲಿ ಪೋರ್ಚುಗೀಸ್ ಗೋವಾ ಯಾವಾಗ ಇನ್ವೆಸ್ಟ್ ಮಾಡಿದ್ರು. ಸೊ ದಿಸ್ ಇಸ್ ದೇರ್ ಆರ್ಕಿಟೆಕ್ಚರ್. ದಿಸ್ ಇಸ್ ಹೌ ದೇ ಯೂಸ್ ಟು ಲಿವ್. 1 hour later. ಗೈಸ್, ನಾವಲ್ಲಿ ಸ್ಟ್ರೀಟಿಂದ ಇಲ್ಲಿ ಒಂದು ಓಲ್ಡ್ ಚರ್ಚ್ ಅಂತ ಇತ್ತು, ಆ ಚರ್ಚ್ ನೋಡಕ್ ಬಂದಿದ್ವಿ. ಬನ್ನಿ ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಏನೋ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಏನು ಡು ನಾಟ್ ಕ್ಲೈಮ್ ಆನ್ ದ ಸ್ಟ್ರಕ್ಚರ್ಸ್, ಮೇಂಟೈನ್ ದ ಸೈಲೆನ್ಸ್. ಯಾ ನೋಡಿ ಗೈಸ್, ಏನಾರ ಓದೋದ್ರಿದ್ದೆ ಹೋದ್ರಿ. ಇದ್ಯಾವುದು ಹಳೆ ಚರ್ಚ? ಏನಿದು ಚರ್ಚಾ? ಯಾ ನೋಡಿ ಗೈಸ್, ಚರ್ಚ್ ಆಫ್ ಸೆಂಟ್ ಅಗಸ್ಟೈನ್, ಓಲ್ಡ್ ಗೋವಾ. ನಮ್ಮ ಗೈಡ್ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. 4 ಗಂಟೆಗೆ ಇದು 2ನೇ ಪ್ಲೇಸ್ ಅನ್ಸುತ್ತೆ ಅಷ್ಟೇ. 2ನೇ ಪ್ಲೇಸ್. ಹಾ ಹೌದಲ್ಲ, ರೋಡ್ ಚೆನ್ನಾಗಿತ್ತಾದ್ರೆ. ಮತ್ತೆ ಬಂದಿದ್ದು 1 ಗಂಟೆಗೆ. ಊಟ ಮಾಡಿದ್ದು ಬೆಳಿಗ್ಗೆ 1 ಗಂಟೆ, ಇವತ್ತು ಆಚೆ ಸುತ್ತೋದೇ 11:30 ಮಚ್ಚ ಅದ. 12:30 ಮಚ್ಚ. ಇದು ಗೈಸ್ ಒಂದೊಂದು ರೂಮ್ ತರ ಇದೆ ನೋಡಿ, ಎಲ್ಲ ಸೇಮ್ ಅದೇ ತರ ಇದೆ. ಯಾವ ಸಮಾಧಿ? ಕಲ್ಲೇನೆ ಇದೆಯಲ್ಲ, ಹಾ ಈಗ ಸತ್ತಿರ್ತಾರಲ್ಲ ಅವ್ರದ್ದು, ಹಾ ಇದೆಲ್ಲ ಅವ್ರ ಹೆಸರು ಬರ್ಬೋದು. ಹೌಸ್ ಆಫ್ ಗ್ರಿಫಿಂಡೋರ್. ಇದು ವಾಸ್ಕೋಡಿ ಗಾಮನ್. ಹ್ಯಾರಿ ಪಾಟರ್ ಈ ಸೈಡ್ ಹೋಗು. ವಾಸ್ಕೋಡಿ ಗಾಮನ್ ಎಲ್ಲಿ ಅದ್ರ ಮೇಲೆ ಹೆಸರು ಬರ್ತದೆ? ಥಾಮಸ್ ಆಲ್ವಾ ಎಡಿಸನ್. ಥಾಮಸ್ ಆಲ್ವಾ ಎಡಿಸನ್. ಓಕೆ, ನೀವು ನೋಡ್ಬೋದು ಇಲ್ಲಿ ಎಡಿಸನ್. ಇವರು ಕ್ರಿಸ್ತ ಪೂರ್ವದಲ್ಲಿ ಹುಟ್ಟಿದ್ರಂತೆ, ಕ್ರಿಸ್ತ ಶಕದಲ್ಲಿ ಸತ್ತಿದ್ದಾರೆ. ಬಟ್ ಆದ್ರೆ ಇಲ್ಲಿ ಮಣ್ಣು ಮಾಡಿದ್ದಾರೆ. ಇಲ್ಲಿ ತಗೊಂಡ್ಬಂದು ಮಣ್ಣು ಮಾಡಿದ್ದಾರೆ. ನನಗೆ ಎಲ್ಲ ಸೇಮ್ ಅದೇ ತರ ಇದೆ. ಇದು ಏನು ಇದು ನೋಡಿ, ಹಳೇದು ಹೇಗಿದೆ ನೋಡಿ, ಅದು ಎಲ್ಲ ಹತ್ಬೋದು ಅನ್ಸುತ್ತೆ. ಬಟ್ ಆ ಕಡೆನೂ ಇದೆ. ಆ ಕಾಲದಲ್ಲಿ ಹರೀಶರ್ ತಾತ ಕಟ್ಸಿದ್ದು ಮಾಡಿಲ್ವಾ? ಎಂಟ್ರಿ ಪ್ರಾಹಿಬಿಟೆಡ್ ಬಿಹೈಂಡ್ ದಿಸ್ ಪಾಯಿಂಟ್, ಡು ನಾಟ್ ರೈಟ್ ಆನ್ ದ ವಾಲ್. ಯಾವುದೋ ಒಳ್ಳೆ ಜವ್ ಸ್ಪಾಟ್ ಇದ್ದಂಗಿತ್ತು. ನೈಟ್ ಬಂದ್ರೆ ಒಳ್ಳೆ ಇರುತ್ತಲ್ಲ. ಎಸ್ ಎಸ್, ಸೇಮ್ ಎಲ್ಲ ಇದೇ ತರ ಇದೆ. ಏನಿದೆ ನೀವು ನೋಡ್ಬೋದು. ಹಾ, ಇಲ್ಲಿ ಯಾವ್ದೋ ಗುಹೆ ಇದೆ. ಹೋಗಿ ತಳಗೋತಕ್ಕ ಬರೋದು. ಇಲ್ಲೇ ಕೂತ್ ಸ್ನಾನ ಮಾಡ್ತಿದ್ರು ಯಾರು? ನಿಮ್ ರಾಜಾರಾಣಿ. ಇಲ್ಲ, ಇವ್ರ ತಾತನು ಇಲ್ಲೇ ಕೂತ್ ಸ್ನಾನ ಮಾಡ್ತಿದ್ರು. ಮತ್ತ ನೀವು ನೋಡಿದ್ದ ಬಂದು ಅವ್ರು ಸ್ನಾನ ಮಾಡೋದು? ಗಾಯ್ಸ್, ನಾವೀಗ ಚರ್ಚ್ ನೋಡಾಯಿತು. ಚರ್ಚ್ ನೋಡ್ಕೊಂಡು ಈಗ ಬೀಚ್ ಹತ್ರ ಹೋಗ್ತಿದ್ವಿ. ಆಲ್ರೆಡಿ ಸಂಜೆ ಆಗ್ತಿದೆ, 5 ಗಂಟೆ ಆಗಿದೆ. ಈಗ ನಾವು ಬೀಚ್ ಹತ್ರ ಹೋಗ್ತೀವಿ. ಚರ್ಚ್ ಎಲ್ಲ ನೋಡಾಯಿತು. ನೆಕ್ಸ್ಟ್ ಲೆಟ್ಸ್ ಗೋ. ಗಾಯ್ಸ್, ಲೈಸೆನ್ಸ್ ಇಲ್ಲ ಅಂತ ಪೊಲೀಸ್ ಹಿಡಿದು ಬಿಟ್ಟಿದ್ದಾರೆ ನಮ್ಮ ಹತ್ರ. ಒಂದೆರಡು ಮಾತು ಹೇಳು. ಜೋಕ್ ಮಾಡಲಿಲ್ಲ, ಫೈನ್ ಕಟ್ಟಿ ಅಂತಿದ್ದಾರೆ. ಅದು ಎಷ್ಟು ಅಂತ ಹೇಳು ಫೈನ್? ಲೈಸೆನ್ಸ್ ಇಲ್ದಲೇ ಓಡಿಸೋದಕ್ಕೆ 11,000 ಕಟ್ಟಿ. ಬೈಕ್ ಸ್ವಲ್ಪ ಮಾಡಿಫೈಡ್ ಇದೆ, ನಂಬರ್ ಪ್ಲೇಟ್, ಮಿರರ್ ಎಲ್ಲ ಏನಿಲ್ಲ, ಎಲ್ಲ ಆದರೆ ಅದನ್ನೆಲ್ಲ ಪರವಾಗಿಲ್ಲ, ಅದೆಲ್ಲ ಬಿಟ್ಬಿಡಿ. ಲೈಸೆನ್ಸ್ ಇಲ್ಲ, ಅದಕ್ಕೆ ಚೆಕ್ ಮಾಡಕ್ ಹೋದ್ರಲ್ಲಿ ತುಂಬಾ ಇದೆ ವಿಷಯ ಬೈಕಲ್ಲಿ. ಬಟ್ ಅದನ್ನೆಲ್ಲ ಇಗ್ನೋರ್ ಮಾಡಿ 10,000 ಬ್ರೈಟ್ ಸೈಡ್ ಹಿ ಇಸ್ ನಾಟ್ ಅ 10,000 ಲೈಸೆನ್ಸ್ಗೆ ಪ್ಲಸ್ ಒಂದು ಅದೊಂದು ಸೇರಿ ಒಂದು ಹಿಂದೆ ನಂಬರ್ ಪ್ಲೇಟ್ ಇಲ್ಲ. ಇದಲ್ಲ ಅಲ್ಲಿದೆ. ಪೊಲೀಸರು ಕೀ ಕಸ್ಕೊಂಡಿದ್ದಾರೆ. ನೀವು ನೋಡಿರ್ತೀರಾ, KTM ಹಿಡಿದಿದ್ದಾರೆ. ಈಗ ಲಫ್ಡ ಆಗಿದೆ. ಗೈಸ್, ಇವನು ರೂಮಲ್ಲೇ ಬಿಟ್ಟು ಬಂದಿದ್ದ. ನಾವಿರೋ ಇದರಲ್ಲೇ ಏನು
ಸ್ಟಾಫಿಗೆ ಫೋನ್ ಮಾಡಿ ಇಂಥವ್ರಿಗೆಲ್ಲ ಯಾಕೆ ಗಾಡಿ ಫಸ್ಟ್ ಲೈಸೆನ್ಸ್ ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಲೈಸೆನ್ಸ್ ಕೊಟ್ರೆ ಅದನ್ನ ಗಾಡಿ ಓಡಿಸ್ಬೇಕಾದ್ರೆ ಇಟ್ಕೊಂಡ್ ಬರೋದಿಲ್ಲ, ಒಂದು ಫೋಟೋ ತಗೊಂಡಿರೋದಿಲ್ಲ. ಅದು ಮಿನಿಮಮ್ ಕಾಮನ್ ಸೆನ್ಸ್. ಅದು ಗೋವಾದಲ್ಲಿ ಹಿಡಿತಾರೆ, ಡೈಲಿ ದಿನಕ್ಕೆ ಒಂದು 4 ಸಲ ಹಿಡಿತಾರೆ. ಮಿಸ್ ಮಾಡಿದಾನೆ. ಏನ್ ಹೇಳ್ತೀಯ? ಏನ್ ಅನ್ನಿಸ್ತು? ಒಂದ್ ಸೆಕೆಂಡ್ ನಾವು ಬಾಯಿ ಬಂದಿದೆ. ಗಾಡಿ ಇದೆ guys. ಹೋಗ್ತಾರೆ ಇಂಥವ್ರೆಲ್ಲ ಗಾಡಿ ಓಡಿಸ್ತಾರೆ. 3 ಗಾಡಿ ಬಂದಿದೆ, ಇನ್ನೂ 1 ಗಾಡಿ ಬರಬೇಕು. ನಮ್ಮ ಟೈಮ್ ಎಲ್ಲ ವೇಸ್ಟ್ ಆಗ್ತಿದೆ. ವಾಟರ್ ಸ್ಪೋರ್ಟ್ ಮಾಡೋಣ ಅಂತ ಬಂದೆ. ಸನ್ಸೆಟ್ ಟೈಮ್ ಆಯ್ತು, ಯಾವ ವಾಟರ್ ಸ್ಪೋರ್ಟ್ ಮಾಡ್ತಾನೆ ಗೈಸ್. ನೋಡೋಣ ಇನ್ನೊಂದು 5 ನಿಮಿಷ ಏನಾಗುತ್ತೆ ಅಂತ ನೋಡೋಣ. ಗೈಸ್, ನಾವು ಫೈನಲಿ ಪೊಲೀಸರ ಹತ್ರ ಫೈನ್ ಕಟ್ಟಿ ಇಲ್ಲಿ ಸನ್ಸೆಟ್ ನೋಡೋಣ ಅಂತ ಬಂದಿದ್ದೀವಿ. 50 ರೂಪಾಯಿ ಕೊಟ್ಟು ಬಂದೀವಿ. ಇಲ್ಲಿ ಒಳಗಡೆ 50% 50 ಹಾಕಿದ್ದಾರೆ. ಬಟ್ ಅಲ್ಲಿ ಪೊಲೀಸ್ಗೆ ಅವರು 11,000 ಹೇಳಿದರು. ಬಟ್ ನಾವು ಅದ್ರ ಅರ್ಧ ದುಡ್ಡು ಕೊಟ್ಟು ಬಂದಿದ್ದೀವಿ. 11,000 ಕೊಟ್ಕೊಂಡಿದ್ದಾಗಿತ್ತು, 5,000 ಡೀಲ್ ಆಯಿತು. ಬನ್ನಿ ಗೈಸ್, ಇಲ್ಲಿ ಫಿಶರ್ಸು ಮೀನು ಹಿಡಿತಿದ್ದಾರೆ. ನೋಡೋಣ ಒಂದಾದರೂ ಮೀನು ಸಿಗುತ್ತಾ. ಬನ್ನಿ ನೋಡಿ, ಹಂಗೆ ಒಂದ್ಸಲ ವ್ಯೂ ತೋರಿಸ್ತೀನಿ. ಹಾಂ, ಸಿಗ್ತಾ ಮೀನು ಸಿಕ್ತಿದೆ. ಐತಾ ಅಲ್ಲಿ? ಸಿಕ್ಕಿದೆಯಾ? ಹಾಂ, ಸಣ್ಣದು ಸಿಕ್ಕುತ್ತೆ ನೋಡಿ. ಐತಲ್ಲ ಅದರಲ್ಲಿ? ಹಾಕಿದ್ರೆ ನೀವು. ಓಕೆ ಗೈಸ್, ಇಲ್ಲಿ ನೋಡಾಯ್ತು. ಈಗ ನೆಕ್ಸ್ಟ್ ಅಲ್ಲಿ ಮೇಲೆ ಕಾಣ್ತಿದ್ದಲ್ಲ, ಅದ್ರ ಮೇಲೆ ಹೋಗೋಣ. ಬನ್ನಿ ಹೋಗೋಣ ಗೈಸ್. ಈಗ ಮೇಲೆ ಹತ್ತಿದ್ದೀವಿ, ಬನ್ನಿ ಮೇಲೆ ಹತ್ತಾನ. ಫುಲ್ ಜನ ಇದ್ದಾರೆ ಇಲ್ಲೆಲ್ಲ. ಮುಂದೆ ಇಲ್ಲಿ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೇಕು. ನಮ್ಮ ಗೈಡ್ ಇಲ್ಲೇ ಇದ್ದಾರೆ. ಬನ್ನಿ ಸರ್ ನೋಡಿ ಎಲ್ಲ. ಬನ್ನಿ ಶಿವನ್ ತೋರಿಸ್ರು, ಅಲ್ಲಿ ಮಣ್ಣು ತೋರಿಸ್ರು. ಮಣ್ಣು ಮುಖ ನೋಡಿ ನೋಡಿ ಗೈಸ್, ಫುಲ್ ಬೆಳಗ್ಗೆ ಬೇಜಾರಾಗಿಬಿಟ್ಟಿದ್ದಾನೆ. ಅನ್ಕೊಡ್ರಿ. ಬನ್ನಿ ಸ್ಟೆಪ್ಸ್ ಹತ್ತನ. ಯಾವ ಕಡೆ? ಈ ಕಡೆನಾ ಆ ಕಡೆನಾ? ನಾವು ಈ ಕಡೆನಾ ಹೋಗೋಣ ಬಾ. ಮೇಲೆ ಹೋಗಿ ಗರಿಗರಿಗೆ ನೋಟ್ ಕೊಟ್ಟು ಬಂದ್ವಿ ಗಾಯ್ಸ್. ಇವಾಗ ಅದೇ ಹೇಳಿದ್ವಿ, ನೋಟ್ ಕೊಟ್ಟು ಬಂದಿದ್ದೀವಿ ಗಾಯ್ಸ್. ಬಟ್ ಅದು ಎಲ್ಲೆಲ್ಲಿಂದ ಹೋಗಿ ಎಲ್ಲೆಲ್ಲಿಗೋ ಬಂದಿದೆ. ನಾವು ಅಷ್ಟು 11,000 ಆಗಿದ್ರೆ ನಾವು ಇವತ್ತು ಅಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲೇ ಮಲಗಬೇಕಾಗಿತ್ತು. ಅಲ್ಲೇ ಗಾಡಿ ಜೊತೆ ಮಲಗಬೇಕಿತ್ತು. ಬಟ್ ಏನದ್ರಲ್ಲೂ ತುಂಬಾ ಸೈಕ್ ಮಾಡಿದ್ರು ಪೊಲೀಸ್ ಫಸ್ಟ್ ಟೈಮ್. ಆಮೇಲೆ ನೋಡಿದ್ರೆ ಹಿಂಗೆ ಒಳಾಕ ಕೆಲಸ ಮಾಡ್ಬಿಟ್ರು. ಅದು ಎಲ್ಲೆಲ್ಲಿ ತಪ್ಸ್ಕೊಂಡ್ ಬಂದಿದ್ವಿ? ಗೋವಾ ಬಾರ್ಡರ್ ಹೋಗಿ ತಪ್ಸ್ಕೊಂಡ್ ಬಂದಿದ್ದೀವಿ. ನಾವು ಗೋವಾ ಬಾರ್ಡರ್ ಅಲ್ಲಿ ಆ ಕಡೆ ನೋಡೋಳಗೆ ಮತ್ತೆ ಅವ್ರಿಗೆ ಕಣ್ಮರ್ದು ಬಂದಿದ್ವಿ. ನೋಡಿದ್ರೆ ಒಳಗ್ ಬಂದು ಅವರಿಗೆ ಕೊಟ್ಟಂಗಾಗಿದೆ, ಹೊಡ್ಕೊಡ್ರಿ ಅಂತ. ಏನ್ ಮಾಡೋದು ಗೊತ್ತಿಲ್ಲ. ಗೋವಾಗ್ ಬಂದು ಏನ್ ಮಾಡಿದ್ರಿ ಅಂತ ಏನಿಲ್ಲ, ಗಾಡಿ ಅವ್ರನ್ನ ಓಡಿಸಿದ್ರಿ, ಒಬ್ರೊಬ್ರು ರೇಸ್ ಏನ್ ಮಾಡ್ತೀರಾ ಗಾಯ್ಸ್? ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ನನ್ನ ಹತ್ರ. ಬಟ್ ಗಾಡಿ ಕ್ರೇಜ್, ಸ್ವಲ್ಪ ಜನ ಹೊಡಿಬೇಕಂತಿದ್ರು. ಸರಿ 3,000 ರೂಪಾಯಿ ಗಾಡಿ ಕೊಟ್ಟು ರೆಂಟಿಗೆ ತಗೋಬೋದಿತ್ತು 3 ದಿವಸ ಡ್ಯೂ. ಬಟ್ ಏನ್ ಮಾಡಕ್ಕಾಗಲ್ಲ ಬಿಡಿ, ಒಂದೊಂದ್ಸಲ ಆಗುತ್ತೆ ಇವೆಲ್ಲ. ಬನ್ನಿ ಮೇಲೆ ಹೋಗೋಣ. ಫೈನಲಿ ಮೇಲೆ ಬಂದ್ವಿ ಗಾಯ್ಸ್. ನಾವು ಈಗ ಅಲ್ಲಿಂದ ಇಲ್ಲಿ ಬಂದ್ವಿ. ಇಲ್ಲಿ ನಮ್ಮ ಮುಂದೆ ನೋಡಿ, ಇಲ್ಲಿ ಟೂರಿಸ್ಟ್ಗೆ ಅಂತ ಡಬಲ್ ಡೆಕ್ಕರ್ ಬಸ್ ಇದೆ. ಪ್ರೈಸ್ ಎಷ್ಟಿದೆ ಅಂತ ಗೊತ್ತಿಲ್ಲ ನೋಡಿ. ಇದರಲ್ಲಿ ಒಳ್ಳೆ ಫುಲ್ಲು ನೈಟ್ ಗೋವಾ ತೋರಿಸ್ತಾರೆ. ಮೇಲೆ ಇದ್ದರೆ ಫುಲ್ಲು ಮೇಲೆ ಇರೋದು ಪ್ರೈಸ್ ಹೆಚ್ಚಿಗೆ ಅನಿಸುತ್ತೆ, ಇನ್ನು ಕೆಳಗಡೆ ಸ್ವಲ್ಪ ಕಮ್ಮಿ ಇರುತ್ತೆ. ಆ್ಯಂಡ್ ಅಲ್ಲೊಂದು ಫಿಶ್ ಇದೆ, ಒಳ್ಳೆ ಚೆನ್ನಾಗಿದೆ ನೋಡಿ. खत्म, बाय बाय, टाटा, गुड बाय, गया।